ಆರಾಧನೆ ಇದೇ ಶನಿವಾರ, ಭಾನುವಾರ ಅಥವಾ ಸೋಮವಾರ ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಸಬೇಕೆಂದು ಅರಿವಾಯಿ ಗುರುಗಳು ಪ್ರೇರಣೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಇದು ಚಿಂತಾಮಣಿಯ ಮಠದ 42ನೆಯ ಆರಾಧನೆ ಮಹೋತ್ಸವ. 42 ವರ್ಷಗಳಿಂದ ನಿಮ್ಮೆಲ್ಲರ ಸೇವೆಯಿಂದ ಧನ ಧಾನ್ಯ ಮತ್ತು ತನುಮನ ಧನಗಳಿಂದ ಈ ರಾಯರ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ನಾಳೆಯಿಂದ 5 ದಿನಗಳ ಕಾಲ ಪಂಚ ದಿನೋತ್ಸವಗಳು ನಡೆಯುತ್ತೆ. ನಾಳೆ ಸಂಜೆ 6 ಗಂಟೆಗೆ ಸರಿಯಾಗಿ ಪ್ರಾರ್ಥನೋತ್ಸವ ಅಂತ. ಪ್ರಾರ್ಥನೋತ್ಸವದ ಮಹತ್ವ ಏನು ಅಂತಂದ್ರೆ, ಈ 3 ದಿನಗಳ ಆರಾಧನೆ ಚೆನ್ನಾಗಿ ನಡೀಬೇಕು, ಭಕ್ತಿಪೂರ್ವಕವಾಗಿ ನಡೀಬೇಕು. ಯಾವುದೇ ಕಾರಣಕ್ಕೆ ಅನ್ನದಾನ, ಏನು ರಾಯರ ಪ್ರಸಾದ ರೂಪವಾದ ಅನ್ನದಾನ ಯಾರಿಗೂ ಕೊರತೆ ಆಗ್ಬಾರ್ದು. ಮತ್ತು ರಾಯರು ನಮ್ಮ ಅಭಿಷ್ಟಗಳನ್ನೆಲ್ಲ ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಗಣಪತಿಯ ಪ್ರಾರ್ಥನೆ ಮತ್ತು ಧನ ಧಾನ್ಯ ಏನೇನು ಕೊಟ್ಟಿದ್ದೀರಿ ನೀವೆಲ್ಲ ಸೇವೆಗೋಸ್ಕರ, ಅದನ್ನೆಲ್ಲ ರಾಯರಿಗೆ ಅರ್ಪಿಸಿ ಅದರಲ್ಲಿರೋ ಅಂತರ್ಯಾಮಿ ದೇವತೆಗಳನ್ನ ಮತ್ತು ದೇವರ ಪೂಜೆಯನ್ನು ನಾಳೆ ಮಾಡ್ತೀವಿ ನಾವು. ಯಾಕೆಂದ್ರೆ ಆ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, 1000 ಜನ ಬರ್ಬೋದು, 2000 ಜನ ಬರ್ಬೋದು, ಅದು ಅಕ್ಷಯವಾಗತ್ತೆ ಅಂತ ಅಂದ್ಬಿಟ್ಟು ಪ್ರತೀತಿ ಇರೋದ್ರಿಂದ ಅದು ಪ್ರಾರ್ಥನೋತ್ಸವದ ಇದನ್ನ ನಾಳೆ ಮಾಡ್ತೀವಿ. ಅಂದ್ರೆ ರಾಯರು ಏನೇನು ಇದಕ್ಕೂ ವಸ್ತ್ರ ಏನೇನು ಕೊಡ್ತೀವಿ, ದಾನಗಳು ಏನೇನು ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಇಟ್ಟು ಆಮೇಲೆ ಅದನ್ನ ರಾಯರಿಗೆ 3 ದಿವಸ ಕಾಲದಲ್ಲಿ ಅದನ್ನ ನೆರವೇರಿಸ್ತಿದ್ವಿ. ಮೊದಲನೇ ದಿವಸ ಏನು ಆರಾಧನೆಯ ಮಹೋತ್ಸವದ ಪ್ರಮುಖ ಏನು ಅಂತಂದ್ರೆ, ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರ್ತಾರೆ ಮಂತ್ರಾಲಯದಲ್ಲಿ. ಅದರಲ್ಲಿ ಇದ್ಕೊಂಡು ಏನು ಮಠ ಇದರಲ್ಲಿ ಬೃಂದಾವನದಲ್ಲಿ ಇದ್ಕೊಂಡು ರಾಮದೇವರ ಜಪವನ್ನ ವರ್ಷ ಪೂರ್ತಿ ಮಾಡ್ತಿರ್ತಾರೆ. ಆದ್ರೆ ಈ 3 ದಿನದ ಕಾಲ ಅವ್ರಿಗೆ ಜಪ ಮಾಡುವಾಗ ನಾವು ಕಣ್ಣು ಮುಚ್ಕೊಂಡಿರ್ತೀವಿ, ರಾಮದೇವರ ಧ್ಯಾನ ಮಾಡ್ತಿರ್ತಾರೆ. ಅದೇ ರೀತಿ ಈ 3 ದಿವಸ ಏನ್ ಮಾಡ್ತಾರೆ ಅಂದ್ರೆ, ಅವರು ನಮಗೋಸ್ಕರ ಏನು ಭಕ್ತರ ದರ್ಶನ ಮಾಡ್ಬೇಕು ಅಂತಾರಂತವ್ರು. ಆ ದರ್ಶನ ಮಾಡಕ್ಕೋಸ್ಕರ 3 ದಿವಸ ಕಣ್ ಬಿಡ್ತಾರಂತೆ. ಕಣ್ ಬಿಟ್ಟು ಅದಕ್ಕೋಸ್ಕರ ಆರಾಧನಾ ಮಹೋತ್ಸವಕ್ಕೆ ಅಷ್ಟಂತ ಮಹತ್ವ. ಆ 3 ದಿವಸ ನಾವು ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಮಾಡಿದಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರ ಅಂತರ್ಯಾಮಿಯಾದ ಶ್ರೀ ಹನುಮಭೀಮ ಅಥವಾ ವಾದಿರಾಜರ ಮೂಲಕ ಶ್ರೀ ರಾಮದೇವರಿಗೆ ನಾವು ಅಭೀಷ್ಟಗಳು ಕೇಳಿ ನಮಸ್ಕಾರ ಮಾಡ್ತೀವೋ ಅಥವಾ ಇನ್ನೇ ನಮಸ್ಕಾರ ಮಾಡಕ್ಕಾಗದವ್ರು ಏನ್ ಪ್ರಾರ್ಥನೆ ಮಾಡ್ತೀವೋ, ಆ ಪ್ರಾರ್ಥನೆಯಿಂದ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಮದೇವರ ಮೂಲಕ ನಮಗೆಲ್ಲ ಅದನ್ನ ಸಂಪನ್ನ ಪಡಿಸ್ತಾರೆ ಅಂತ ಅಂದ್ಬಿಟ್ಟು ಈ 3 ದಿನಗಳ ಕಾರ್ಯಕ್ರಮ. ಈ 3 ದಿನಗಳ ಕಾರ್ಯಕ್ರಮ ನೀವೆಲ್ಲ ಈಗಾಗಲೇ ಆಹ್ವಾನ ಪತ್ರಿಕೆ ನೋಡಿರ್ಬೋದು. ನಾಳೆ ಸಂಜೆ ಈಗಾಗಲೇ ಹೇಳಿದಾಗೆ ಅಂಕುರಾರ್ಪಣೆ, ಧ್ವಜಾರೋಹಣ, ಗೋಪೂಜೆ ಮತ್ತು ಪ್ರಾರ್ಥನೋತ್ಸವ ಇರುತ್ತೆ. ವಿಶೇಷವಾಗಿ ಗಣೇಶನ ಪ್ರಾರ್ಥನೆ ಮಾಡ್ತೀವಿ. ನಿರ್ವಿಘ್ನವಾಗಿ ಈ 4 ದಿನಗಳ ಕಾರ್ಯಕ್ರಮ ಚೆನ್ನಾಗಿ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಆಮೇಲೆ ಶನಿವಾರ ಪೂರ್ವಾರಾಧನೆ, ಅವತ್ತಿನ ದಿವಸ ಬೆಳಗ್ಗೆ 4:30 ಸರಿಯಾಗಿ ತೈಲಾಭ್ಯಂಜನ ಮಾಡ್ತೀವಿ. ನಾವು ರಾಯರಿಗೆ ಸಮರ್ಪಣೆ ಮಾಡ್ತೀವಿ. ವಸ್ತ್ರಗಳ ದಾನ ಕೊಟ್ಟಿದ್ದಾರೆ. ಆ ವಸ್ತ್ರವನ್ನ ರಾಯರಿಗೆ ಸಮರ್ಪಣೆ ಮಾಡಿ 7:30 ಸರಿಯಾಗಿ ವಿಘ್ನಹಾರ ಅಣೋಹೋಮ ಇರುತ್ತೆ. ಆಮೇಲೆ ಪೂರ್ಣಾಹುತಿ 9:30 ಸರಿ ಪೂರ್ಣಾಹುತಿ. ಆಮೇಲೆ 10:30 ಸರಿಯಾಗಿ ರಾಯರಿಗೆ ಇನ್ನೇನು ಬೇಡವಂತೆ, ನಾವೇನು ಏನ್ ವಸ್ತ್ರಗಳು ಕೊಡ್ತೀವಿ, ಏನು ಬೆಳ್ಳಿ ದನಗಳು ಇದೆಲ್ಲ ಕೊಡ್ತೀವಲ್ಲ, ವಜ್ರ ಅದೆಲ್ಲ ಕೊಟ್ಟರು ಅದೆಲ್ಲ ಬೇಡವಂತೆ. ಅವ್ರು ಬೇಕಾಗಿರೋದು ಅಂದ್ರೆ ರಾಮದೇವರ ಸ್ತುತಿ, ದೇವರ ಸ್ತುತಿ ಬೇಕಂತೆ, ಮತ್ತು ಅವರ ಭಕ್ತರ ಸ್ತುತಿ ಬೇಕಂತೆ. ಅದಕ್ಕೋಸ್ಕರ ನಾವು ಜ್ಞಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ವಿದ್ವಾಂಸನ ಪ್ರವಚನ 10 ಗಂಟೆಗೆ ಸರಿಯಾಗುತ್ತೆ. ಆಮೇಲೆ 11 ಗಂಟೆ ಸರಿಯಾಗಿ ಸತ್ಯಸಂಧ ಭಜನಾ ಮಂಡಳಿಯವರಿಂದ ಅಮೋಘವಾದ ಸಂಗೀತ ಸೇವೆ ಇರುತ್ತೆ. ಮಹಾಮಂಗಳಾರತಿ 12:30 ಸರಿಯಾಗಿ. ಆಮೇಲೆ ಇವತ್ತೊಂದು ವಿಶೇಷವಾದ ಪ್ರಾರ್ಥನೆ ಏನಂದ್ರೆ 12:30 ಸರಿಯಾಗಿ ನಾವು ಈ ಸತಿ ಇವಾಗ ಅನ್ನದಾನ ವ್ಯವಸ್ಥೆ ಮಾಡ್ತಿದ್ವಿ. ಈ ಸತಿ ಒಂದು ಪ್ರಯತ್ನ ಪೂರ್ವಕವಾಗಿ ಬೇರೆ ರೀತಿ ಮಾಡ್ತಾ ಇದ್ದೀವಿ. ಏನಂತಂದ್ರೆ, ಯಾರ್ಯಾರಿಗೆ ಪಾಪ ಬಹಳ ಜನಕ್ಕೆ ಇವಾಗ ಕೋವಿಡ್ ನಿಂದ ಆದ್ಮೇಲೆ ನೆಲದ ಮೇಲೆ ಕುತ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಟೇಬಲ್ ವ್ಯವಸ್ಥೆ ಇರಬೇಕು ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಆಗ್ರಹ ಮಾಡಿದ್ರು. ಅದರಿಂದ ಈ ಸತಿ ಟೇಬಲ್ ಮೂಲಕ ನಾವು ಇದನ್ನ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದೀವಿ. 12:30 ಸರಿಯಾಗಿ ಶುರು ಆಗುತ್ತೆ. ನೀವು ಅದಕ್ಕೆ ಸಹಕಾರ ಕೊಡ್ಬೇಕು. ಯಾಕೆಂದ್ರೆ ಬಹಳ ಜನ ಬರ್ತಾರೆ, 1000ರಿಂದ 2000 ಜನರ ಅವ್ರಿಗೆಲ್ಲ ರಾಯರ ಪ್ರಸಾದ ವಿನಿಯೋಗ ಆಗತ್ತೆ. 12:30 ಸರಿಯಾಗಿ ಮಹಾಮಂಗಳಾರತಿ ಆದ ತಕ್ಷಣ ನೀವು ಮೇಲ್ಗಡೆ ಮಂದಿರಕ್ಕೆ ಹೋದ್ರೆ ಅಲ್ಲಿ ಭೋಜನದ ವ್ಯವಸ್ಥೆ, ರಾಯರ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆಮೇಲೆ ನಾಳೆ ಸಂಜೆ ಪೂರ್ವಾರಾಧನೆಯ ಸಂಜೆ ವಿಶೇಷವಾಗಿ ದಾಸವಾಣಿ ಇರುತ್ತೆ. ಅದು ವೇಣುಗೋಪಾಲ್ ಕಟಾಕ್ವರ್ ಅಂದ್ಬಿಟ್ಟು
ಅವರ ಸಂಘಗಳಿಂದ ದಾಸರ ಗಾಯನ ಇರುತ್ತೆ. ಮಧ್ಯಾರಾಧನೆ ದಿವಸ ಏನಂತಂದ್ರೆ ಅಷ್ಟೋತ್ತರ ಫಲಪಂಚಾಮೃತ ಅಭಿಷೇಕ ಇರುತ್ತೆ 7 ಗಂಟೆಗೆ ಸರಿಯಾಗಿ. ಅದು ವಿಶಿಷ್ಟ ರೀತಿಯಾದ ಫಲಪಂಚಾಮೃತ ನಡೆಯುತ್ತೆ. ಅದಕ್ಕೆ 7 ಗಂಟೆಗೆ ಸರಿಯಾಗಿ ಶುರು ಆಗತ್ತದು. ಆಮೇಲೆ 7:15 ಪವಮಾನ ಹೋಮ. ನೋಡಿ, ನಾವೇನು ವರ್ಷದಲ್ಲೆಲ್ಲ ಏನ್ ಪಾಪ ಮಾಡಿರ್ತೀವಿ ಅದೆಲ್ಲ ಕಳ್ಕೊಳ್ಳೋದಿಕ್ಕೆ ಪವಮಾನ ಮಾಡ್ಬೇಕು ಅಂತ, ಪವಮಾನ ಹೋಮ ಮಾಡ್ಬೇಕು ಅಂತ ನಮ್ಗೆ ನಾವು ನೋಡಿದ್ರೆ ಸಾಕಂತೆ. ಅವ್ರ ಮಂತ್ರಿಗಳ ಉಚ್ಚಾರಣೆ ಕೇಳಿದ್ರು ನಮ್ಗೆ ಪಾಪಗಳೆಲ್ಲ ಕಳಿಯುತ್ತೆ ಅಂತ ಅನ್ಕೊಟ್ಟಿದೆ. ಆದ್ರಿಂದ ಅದಕ್ಕೆ ನಾವೆಲ್ಲರೂ 7:15 ಸರಿಯಾಗಿ ಬರಬೇಕು. ಅದರ ಪೂರ್ಣಾವಧಿ 9:15 ಸರಿ ಆಗತ್ತೆ. ಆಮೇಲೆ 10 ಗಂಟೆ ಸರಿಯಾಗಿ ಕನಕಾಭಿಷೇಕ ಇರುತ್ತೆ. ಆಮೇಲೆ ಎಂದಿನಂತೆ 10:00 ವಿದ್ವಾಂಸರಿಂದ ಪ್ರವಚನ ಇರುತ್ತೆ. ರಾಯರ ಮಹಿಮೆ, ರಾಜರ ಮಹಿಮೆ ಮತ್ತು ರಾಮದೇವರ ಮಹಿಮೆಯನ್ನ ನಾವು ವಿದ್ವಾಂಸರಲ್ಲೇ ತಿಳ್ಕೊಂಬೋಣ. ಆಮೇಲೆ 11 ಗಂಟೆ ಸರಿಯಾಗಿ ರಾಘವೇಂದ್ರ ಭಜನಾ ಮಂಡಳಿ ಅವರಿಂದ ಅವತ್ತು ವಿಶೇಷವಾದ ಭಜನೆ ಕಾರ್ಯಕ್ರಮ 11 ಗಂಟೆಯಿಂದ ಶುರು ಆಗುತ್ತೆ. ಆಮೇಲೆ 12:15 ಸರಿಯಾಗಿ ಈಗಾಗಲೇ ಹೇಳಿದಾಗೆ ಅನ್ನದಾನದ ವ್ಯವಸ್ಥೆ ಇರುತ್ತೆ. 12:15 ಸರಿಯಾಗಿ ಅದಕ್ಕೆ ಬರಬೇಕು, ತಾವೆಲ್ಲ ಬರ್ಬೇಕು. ಅವತ್ತಿನ ಸಂಜೆ ನಾದಲಯ ನಮನ ಅಂತ ಅಂದ್ಬಿಟ್ಟು ದ್ವಂದ್ವ ವೀಣಾ ವಾದನ. ನೀವಾಗಲೇ ನೋಡಿರ್ಬೋದು, ವೇದಿಕೆಯನ್ನು ಸಿದ್ಧಪಡಿಸಿದೀವಿ, ದೊಡ್ಡ ವೇದಿಕೆಯನ್ನು ಮಾಡಿಸಿದೀವಿ. ಅವರಿಬ್ಬರು ವಿದುಷಿ ರೇವತಿ ಕಾಮತ್ ಮತ್ತು ಮೀನಾ ಮೂರ್ತಿ ಅಂತ ಅಂದ್ಬಿಟ್ಟು ನಾಡಿನ ಅತ್ಯಂತ ಪ್ರಸಿದ್ಧ ವೀಣಾ ವಾದಕರವರು. ಅವರಿಂದ ವೀಣಾ ವಾದನ ನಡೆಯುತ್ತೆ. ಆಮೇಲೆ ಯಾರು ಕೇಳಿರ್ಬೋದು, ಒಂದು ಚಿಕ್ಕ ಇವರು ಯಾರೋ ರೇವತಿ ಕಾಮತ್ ಅನ್ನೋರ ಮಗ ಈ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಒಂದು ಕಂಪನಿಯಿಂದ ಶುರು ಮಾಡಿ ಸುಮಾರು 2,000 ಕೋಟಿಗಿಂತ ಹೆಚ್ಚಿನ ಕ್ಯಾಪಿಟಲ್ ಇಟ್ಕೊಂಡ್ರು. ಅವ್ರ ಮನೆ, ಅವ್ರ ತಾಯಿ ಬರ್ತಿದ್ದಾರೆ, ಅವರು ರೇವತಿ ಕಾಮತ್. ಅವರಿಂದ ನಾಡಲಯ ನಮನ ಕಾರ್ಯಕ್ರಮ ಮಧ್ಯಾರಾಧನೆ ಭಾನುವಾರ ನಡೆಯುತ್ತೆ.